ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಸಾಮಾನ್ಯ ವಿಷಯದ ಚರ್ಚೆ. ನನಗೆ ನಮ್ಮ ಸ್ನೇಹಿತರೊಬ್ಬರು ಬಸವ ಜಯಂತಿಯ ಕುರಿತು ಬಿಜಾಪುರ ಅಥವಾ ಉತ್ತರ ಕರ್ನಾಟಕ ಭಾಗ, ಅದು ಯಾವ ಕಡೆ ಅಂತ ನನಗೆ ಸ್ವಲ್ಪ ಖಚಿತ ಮಾಹಿತಿ ಇಲ್ಲ, ಅಲ್ಲಿ ಒಂದು ಸಂಘಟನೆಯವರು ಈ ವರ್ಷ ಬಸವ ಜಯಂತಿಯನ್ನು ನಾವು ಹೇಗೆ ಆಚರಿಸಬೇಕು ಅನ್ನೋದರ ಕುರಿತು ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ. ಅದರಲ್ಲಿ 3-4 ಜನ ತಮ್ಮ ಅಭಿಪ್ರಾಯಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಆ ಅಭಿಪ್ರಾಯಗಳಲ್ಲಿ ಒಟ್ಟಾರೆ ಹೊರಹೊಮ್ಮಿರ್ತಕ್ಕಂಥ ಪ್ರಧಾನವಾದ ಅಭಿಪ್ರಾಯ ಅಂದರೆ, ನಾವು ಈ ವರ್ಷ ಬಸವ ಜಯಂತಿಯನ್ನು ಸ್ವಾಮಿಗಳು ಮತ್ತು ರಾಜಕಾರಣಿಗಳು ಇವರನ್ನು ಹೊರತುಪಡಿಸಿ ನಾವು ಸ್ವತಂತ್ರವಾಗಿ ಬಸವ ಜಯಂತಿಯನ್ನು ಮಾಡಿದರೆ ಅರ್ಥಪೂರ್ಣ. ಹಾಗಾದಾಗ ಮಾತ್ರ ಈ ಲಿಂಗಾಯತ ಧರ್ಮಕ್ಕೆ ಒಂದು ಬಲ ಬರುತ್ತೆ. ಲಿಂಗಾಯತ ಧರ್ಮದ ಕೂಗು ಏನಿದೆ ಸ್ವತಂತ್ರ ಧರ್ಮ ಅಂತ, ಅದು ಅರ್ಥಪೂರ್ಣ ಆಗುತ್ತೆ. ನಾವು 1,000 ಜನ ಲಿಂಗಾಯತರು ಒಂದು ಕಡೆ ಸೇರಿದರೆ ಅಲ್ಲಿಗೆ ಸ್ವಾಮೀಜಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ. ಇಂಥದೊಂದು ಚರ್ಚೆ ಅಲ್ಲಿ ನಡೀತು. ಈ ಅಭಿಪ್ರಾಯ ಇದು ನನ್ನದೇ ಅಭಿಪ್ರಾಯ ಅನ್ನೋ ರೀತಿ ನನ್ನ ಮನಸ್ಸಿಗೆ ಅನಿಸ್ತಾ ಅದನ್ನು ಕೇಳಿದಾಗ. ಯಾಕಂದರೆ ನಾನು ಅನೇಕ ಬಾರಿ ವಿಡಿಯೋಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ಹೇಳಿದ್ದೇನೆ, ಮತ್ತು ನಮ್ಮ ಮಿತ್ರರೊಂದಿಗೆ ನಾನು ಫೋನ್ ಸಂಭಾಷಣೆ ಮಾಡುವಾಗಲೂ ಕೂಡ ನಾನು ಈ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೇನೆ. ಹಾಗಾಗಿ ಅದನ್ನು ಅನುಮೋದಿಸಿ ಮತ್ತು ಸಮರ್ಥಿಸಿ ಒಂದೆರಡು ಮಾತುಗಳನ್ನು ನಾನು ಇಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ. ಈ ವರ್ಷ ಅಂದರೆ 2026 ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಬಸವ ಜಯಂತಿ ಬರ್ತದೆ. ಆಗ ಮಾನ್ಯ ಈಗಾಗಲೇ ಹೇಳಿದಂತೆ ಮಾನ್ಯರು ಏನು ತೀರ್ಮಾನ ಮಾಡಿದ್ದಾರೆ ಆ ರೀತಿ, ಅಂದರೆ ಸ್ವಾಮೀಜಿಗಳನ್ನು ರಾಜಕಾರಣಿಗಳನ್ನು ಹೊರತುಪಡಿಸಿ ಕೇವಲ ಸಮುದಾಯದ ಭಕ್ತವರ್ಗ ಮತ್ತು ಮತ್ತಿತರ ವರ್ಗ, ಬರೀ ಭಕ್ತವರ್ಗ ಅಂದರೆ ಲಿಂಗಾಯತ ಜಾತಿ ಅಂತಲ್ಲ, ಇಲ್ಲಿ ಬೇರೆ ಬೇರೆ ಎಲ್ಲ ಬಸವಣ್ಣನವರ ಅನುಯಾಯಿಗಳಾಗಿರ್ತಕ್ಕಂಥವರು, ಬಸವ ತತ್ವ ಪ್ರೇಮಿಗಳು, ಅವರೆಲ್ಲರೂ, ಅಂದರೆ ಬಸವ ತತ್ವದಲ್ಲಿ ಯಾವ ಯಾವ ಸಮುದಾಯದ ಜನರಿಗೆ ನಂಬಿಕೆ ಇದೆಯೋ ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಸವ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ಅರ್ಥಪೂರ್ಣ ಅಂತ ನಾನು ಪ್ರಥಮವಾಗಿ ಅವರ ಆ ನಿರ್ಣಯವನ್ನು ಅನುಮೋದಿಸಿ, ಮುಂದೆ ಅದರ ಸಮರ್ಥನೆಯಾಗಿ ನಾನು ನನ್ನದೇ ಆದ ಕೆಲವು ವಿಚಾರ, ಅದು ಅವ್ರ ವಿಚಾರ ಆಗಿರಬಹುದು ಅಂತ ನಾನು ಅನ್ನಲ್ಲ, ನನ್ನದೇ ಆದ ಕೆಲವು ವಿಚಾರಗಳನ್ನು ನಾನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ನಾನು ಒಂದು ವಿಡಿಯೋ ಮಾಡಿದ್ದೆ, ಏನು ಅಂತ ಹೇಳಿದರೆ, 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಅದನ್ನು ಆಕಸ್ಮಿಕ ನಾನು ಡಿಲೀಟ್ ಮಾಡಿದೆ. ಅದರಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯಗಳನ್ನೇ ನಾನು ಬಹುಶಃ ಇವತ್ತು ಇಲ್ಲಿ ವ್ಯಕ್ತಪಡಿಸ್ತೇನೆ. ಸ್ವಲ್ಪ ಯಾಕೆ ನಾವು ಸ್ವಾಮಿಗಳನ್ನು ದೂರಿಡಬೇಕು ಮತ್ತು ರಾಜಕಾರಣಿಗಳನ್ನು ದೂರಿಡಬೇಕು, ಅವರಿಂದ ಬಸವ ತತ್ವಕ್ಕೆ ಅಥವಾ ಈ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ, ಬಸವ ತತ್ವಕ್ಕೆ ಆಗ್ತಕ್ಕಂಥ ಅಪಚಾರ ಏನು ಅಂತ. ಮೊದಲನೇದು, ಖಂಡಿತ ಅಪಚಾರ ಇದೆ. ನಾವು ಅದನ್ನು ಯಾರೋ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ನಮ್ಮಲ್ಲಿ ಯಾವ ತರ ಒಂದು ವರ್ಗ ಶುರುವಾಗ್ಬಿಟ್ಟಿದೆ ಅಂದ್ರೆ, ಈಗ ಅವ್ರ ಜಾತಿ ಒಬ್ಬ ಸ್ವಾಮಿ, ಅವ್ರು ಯಾರಾದ್ರೂ ಇರಲಿ, ಆತ ಬಸವಣ್ಣನ ಅವತಾರಿ ಅಂತ ಯಾರಾದ್ರೂ ಅಂದ್ಬಿಟ್ರೆ ಹಿಂದೆ ಮುಂದೆ ಏನು ನೋಡದೆ, ಬಸವಣ್ಣನ ವ್ಯಕ್ತಿತ್ವ ಏನು, ಸಾಧನೆ ಏನು, ತತ್ವ ಪ್ರತಿಪಾದನೆ ಏನು, ಈ ಸ್ವಾಮಿಗಳೇನು, ಇವ್ರ ತೂಕ ಏನು, ಇವ್ರ ನಡತೆ ಏನು, ಇವ್ರ ರೀತಿ ನೀತಿಗಳೇನು, ಏನೊಂದನ್ನು ಲೆಕ್ಕಿಸದೆ ಜೈ ಅಂತ ಜೈಕಾರ ಹಾಕ್ತಕ್ಕಂಥ ಅಂಧಭಕ್ತರು ಇವತ್ತು ನಮ್ಮ ಸುತ್ತಮುತ್ತ ಇದ್ದಾರೆ. 100ಕ್ಕೆ 90ರಷ್ಟು ಅಂಧಭಕ್ತರೇ ಇರೋದು. ಅಂಧಭಕ್ತರಿಂದಲೇ ಇವತ್ತು
ಈ ಬಸವ ಶಕ್ತಿ ಕುಂದುತ್ತಾ ಇದೆ ಅಂತ ಹೇಳ್ತೀನಿ. ನಾನು ಲಿಂಗಾಯತ ಧರ್ಮ ಅಥವಾ ಲಿಂಗಾಯತ ಸಮುದಾಯಕ್ಕೆ ನಾನು ಸೀಮಿತವಾಗಿ ಮಾತಾಡಲ್ಲ. ಬಸವ ಶಕ್ತಿ ಅಂದ್ರೆ ಅದು ಅಂಬೇಡ್ಕರ್ ಶಕ್ತಿ ಆಗ್ಬೋದು, ಅದು ಮಾರ್ಕ್ಸ್ ಶಕ್ತಿ ಆಗ್ಬೋದು, ಅಥವಾ ಇನ್ನೊಬ್ಬರ ಶಕ್ತಿ ಆಗ್ಬೋದು. ಒಟ್ಟಾರೆ ಜನಪರ ಶಕ್ತಿ, ಜೀವಪರವಾದ ಶಕ್ತಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಒಪ್ತಕ್ಕಂಥ ಒಂದು ಶಕ್ತಿ. ಅದು ನಿಜವಾಗ್ಲೂ ಬಲಹೀನ ಆಕತಿ ಅನ್ನೋದಾದ್ರೆ ಅದು ಇಂಥ ಒಂದು ಮೂಢ ನಂಬಿಕೆಗಳ ಕಾರಣದಿಂದ ಅಂತ ಹೇಳ್ತೀನಿ, ಮತ್ತು ಇಂಥ ಸ್ವಾಮಿಗಳ ಕಾರಣದಿಂದ ಅಂತ ಹೇಳ್ತೀನಿ ನಾನು. ಫಸ್ಟ್ ಯಾಕೆ ನಾವೇನಂತದನ್ನ ಕಂಡ್ಕೊಂಡಿದೀವಿ ಅಂತ ನೀವು ಅನ್ಬೋದು. ನೋಡ್ರಿ, ಗುರು ಅನ್ನುವ ಸ್ಥಾನಕ್ಕೆ ವಚನಕಾರರಲ್ಲಿ ಏನು ಅಂಶಗಳು ಇದ್ದಾವೆ, ಏನು ರೀತಿ ನೀತಿಗಳು, ರಿವಾಜುಗಳು, ನೀತಿಗಳು ಇದ್ದಾವೆ, ಅವುಗಳನ್ನು ಒಂದು ಪಟ್ಟಿ ಮಾಡ್ರಿ. ಅದರಲ್ಲಿ 5ಕ್ಕೆ ಅರ್ಹರಾದವರು ಯಾರಾದರೂ ಇದ್ರೆ ನಾವು ಅವರನ್ನ ಗುರು ಅಂತ ಒಪ್ಕೋಬಹುದು. ಅಷ್ಟಕ್ಕೂ ಅರ್ಹರಿಲ್ಲದವರು ನಮ್ಮ ಮುಂದೆ ಇದ್ದಾಗ ಮತ್ತೆ ಇದೇನು ಅಪಚಾರ ಅಲ್ವೇ? ಇದು ಒಂದೊಂದೇ ನಾವು ವಿಚಾರ ಮಾಡೋಣ. ಈಗ ಗುರುವಿಗೆ ತನು, ಮನ, ಧನ ಈ 3ರ ವ್ಯಾಮೋಹ ಇರಬಾರದು, ಆಸೆ ಇರಬಾರದು. ತನುಮನ ಧನಗಳನ್ನ ನೀವು ದಾಸೋಹ ಮಾಡ್ರಿ ಅಂತ ಹೇಳಿ ಭಕ್ತರಿಗೆ ಹೇಳಿದ್ದಾರೆ, ಯಾರೋ ಶರಣರಿಲ್ಲ ಅಂತಲ್ಲ. ನೀವು ದಾಸೋಹ ಮಾಡ್ರಿ, ತ್ರಿವಿಧ ದಾಸೋಹ ಅಂತ ಕರೀತಾರೆ. ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ, ನೀವು ಇವುಗಳನ್ನ ಅರ್ಪಣೆ ಮಾಡ್ರಿ, ದಾಸೋಹ ಮಾಡ್ರಿ, ಕೇಳಿದರೆ ಮೊದಲೇ ನೀಡ್ಬಿಡ್ರಿ ಅಂತ ಹೇಳಿದರು. ಅದೇ ರೀತಿ ಅವ್ರಿಗೆ ಹೇಳಿದ್ದಾರೆ, ಯಾರಿಗೆ? ಗುರು ಜಂಗಮರಾದವ್ರಿಗೆ ಹೇಳಿದ್ದಾರೆ, ನೀವು ಕಾಡಬೇಡ್ರಿ, ಭಕ್ತರನ್ನ ಕಾಡಬೇಡಿ, ನೀಡಿಸಿಕೊಳ್ಳಬಾರದು, ನೀವು ಪಡೆಯಬಾರದು ಅಂತ ಅವ್ರಿಗೆ ಹೇಳಿದ್ದಾರೆ. ಹಾಗಾಗಿ ಉಪದೇಶ 2 ಕಡೆಗೆ ಇದೆ. ಅದು ನೀವು ಕಾಡಬಾರದು ಅಂತ. ಅದಷ್ಟೇ ಅಲ್ಲ, ಅದಕ್ಕಿಂತ ಬಹಳ ಮುಖ್ಯವಾಗಿ ಮುಂದಕ್ಕೆ ಹೋಗಿ, ನಾನು ಇನ್ನು ನಿನ್ನೆ ಅಲ್ಲಮ ಪ್ರಭುವಿನ ಬಗ್ಗೆ ಮಾತಾಡ್ತಾ ಗುರುವಿನ ಬಗ್ಗೆ ಮಾತಾಡುವಾಗ ಹೇಳಿದೆ, ಮಣ್ಣಿನ ಆಸೆ ಇದ್ದವನು ಗುರುವೇ, ಅವನು ಹೆಣ್ಣು ಹೊನ್ನು ಮಣ್ಣು ಈ ಆಸೆ ಇದ್ದವನು ಗುರುವೇ. ಇದನ್ನು ಅಲ್ಲಮ ಪ್ರಭು ಬಹಳ ನಿಚ್ಚಳವಾಗಿ ಖಂಡಿಸಿದ್ದಾನೆ. ಆದರೆ ಯಾವ ಸ್ವಾಮಿಗಳು ಕೂಡ ಇವತ್ತು ಹಣದ ಹಿಂದೆ, ಮಣ್ಣಿನ ಹಿಂದೆ, ಹೆಣ್ಣಿನದು ಅನ್ನೋದನ್ನ ಸ್ವಲ್ಪ ರಿಸರ್ವ್ ಇಟ್ಟು ಮಾತಾಡೋಣ. ಯಾಕಂದ್ರೆ ಎಲ್ಲರೂ ಹೆಣ್ಣಿನ ಹಿಂದೆ ಬಿದ್ದಾರೆ ಅಂತ ನನ್ನ ಆರೋಪ ಏನಲ್ಲ. ಕೆಲವು ಆ ರೀತಿಯ ಸಂಗತಿಗಳು ನಡೆದಿದ್ದಾವೆ, ಅವು ಹೊರಗಡೆ ಬಂದಿದ್ದಾವೆ, ಕೋರ್ಟು ಕಟ್ಲೆ ಕೇಸ್ ಹತ್ತಿದ್ದಾವೆ. ಕೆಲವರು ಮಠ ಬಿಟ್ಟು ಸ್ವಾಮಿಗಳನ್ನು ಓಡಿಸಿದ್ದಾರೆ, ಇನ್ನು ಕೆಲವರು ಭಂಡರಾಗಿ ಮಠದಲ್ಲಿ ಕೂತ್ಕೊಂಡಿದ್ದಾರೆ. ಇದೆಲ್ಲ ಎಲ್ಲರಿಗೂ ಗೊತ್ತಿರದೆ, ಅದು ಒಂದು ರಿಸರ್ವ್ ಪಾಯಿಂಟ್. ಅದು ಅಂದ್ರೆ ಎಲ್ಲಾ ಸ್ವಾಮಿಗಳು ಪರಿಶುದ್ಧರಿಲ್ಲ, ಅದರಲ್ಲಿ ಅಲ್ಪವಾದರೂ ಹೆಣ್ಣಿನ ಆಸೆ ಉಳ್ಳವರು ಇದ್ದಾರೆ. ಅದಿನ್ನೂ ಒಳಗಡೆ ಆಳಕ್ಕೆ ಶೋಧಿಸ್ತಾ ಹೋದ್ರೆ ಇನ್ನೂ ಕೆಲವು ಸತ್ಯ ಸಂಗತಿಗಳು ಹೊರಗಡೆ ಬಂದ್ಬಿಡಬಹುದು ಅನ್ನುವಂತ ಒಂದು ವಿಚಾರ ಅಲ್ಲಿ ಇದ್ದೇ ಇದೆ. ಇದನ್ನ ಹೊರತುಪಡಿಸಿ ಇಲ್ಲ ನೀವು 2ನೇದಕ್ಕೆ ಬಂದ್ರೆ, ಇನ್ನ ಹೊನ್ನು ಮತ್ತು ಮಣ್ಣು ಅಂತ ಬಂದ್ಬಿಟ್ರೆ, ಹೊನ್ನು ಅಂದ್ರೆ ಬರೀ ಬಂಗಾರ ಅಂತ ತಗೋಬಾರದು, ಧನದಾಸೆ ಅಂತ ತಗೋಬೇಕು ನಾವು. ಹಣ, ಬಂಗಾರ ಅಂದ್ರೆ ಇಲ್ಲಿ ಹಣ ಅಂತ ತಗೊಳ್ಳೋಣ, ಧನ ಅಂತ ತಗೊಳ್ಳೋಣ. ಭೂಮಿ, ಇವೆರಡರ ಆಸೆ ಇಲ್ಲದ ಸ್ವಾಮಿಗಳನ್ನ ನಾವು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ನಾವೇ ನಮ್ಮ ಹೆಂಡತಿ ಮಕ್ಕಳಿಗೆ ಮಾಡ್ತೀವ, ನಮ್ಗೇನು ಸಂಸಾರ ಐತಾ? ನಾವು ಮಠಕ್ಕೆ ಮಾಡ್ತಾ ಇರೋದು. ಶೋಷಣೆ ಮಾಡಿ ಮಠಕ್ಕೆ ನೀವು ಆಸ್ತಿ ಮಾಡ್ರಿ ಅಂತ ಯಾರು ಹೇಳಿಲ್ಲ. ಆಮೇಲೆ ಆಸ್ತಿಗೋಸ್ಕರವೇ ಜನಸಮುದಾಯದ ಎಲ್ಲ ಹಿತಗಳನ್ನ ಬಲಿ ಕೊಟ್ಟು ಆಸ್ತಿ ಮಾಡ್ಬೇಕಂತ ಯಾವ ಧರ್ಮ ತತ್ವವೂ ಹೇಳಿಲ್ಲ. ಇದು ಮೊದಲು ನಮ್ಮ ಸ್ವಾಮೀಜಿಗಳಾಗಿರ್ತಕ್ಕಂಥವ್ರು ಇದನ್ನ ಅರ್ಥ ಮಾಡ್ಕೋಬೇಕು. ಸ್ವಾಮೀಜಿಗಳಾದವರಿಗೆ ಭಕ್ತರ ಹಿತಾಸಕ್ತಿ ಭಾರಿ ಇಂಪಾರ್ಟೆಂಟ್. ಅವರು ಧನ ಅಂದ್ರೆ ಅವರು ಜೋಳಿಗೆಯಿಂದ ಧನವನ್ನು ಅವರು ದಾಸೋಹ ರೂಪದಲ್ಲಿ ಪಡೆದ್ರೆ ಅದನ್ನು ವಾಪಸ್ಸು ಈ ಸಮಾಜಕ್ಕೆ ಅವ್ರು ನೀಡಬೇಕು, ಅದಕ್ಕೆ ವ್ಯಯ ಮಾಡಬೇಕು. ಯಾರು ದಟ್ಟ ದಾರಿದ್ರ್ಯರು ಇದ್ದಾರೆ, ಕಟ್ಟ ಕಡೆಯ ಮನುಷ್ಯರಿದ್ದಾರೆ, ನಿಸ್ಸಹಾಯಕರಿದ್ದಾರೆ, ದುರ್ಬಲರಿದ್ದಾರೆ, ಯಾರ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಸಾಧ್ಯವಿಲ್ಲ, ಯಾರಿಗೆ ಇವತ್ತು ಪೇಟೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಇಟ್ಟು ಅವರಿಗೆ ಹಣ ವ್ಯಯ ಮಾಡಿ ಒಂದು ಉನ್ನತ ಶಿಕ್ಷಣ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಕುಟುಂಬಗಳಿಗೆ, ಅಂಥ ವಿದ್ಯಾರ್ಥಿಗಳಿಗೆ ನೀವು ಅನ್ನದಾಸೋಹ ಮಾಡಿ, ಉಚಿತವಾಗಿರ್ತಕ್ಕಂಥ ಹಾಸ್ಟೆಲ್ಗಳ ಮುಖಾಂತರ ಅನ್ನದಾಸೋಹ ಮಾಡಿ
ಅವರ ಶಿಕ್ಷಣದ ಜೀವನಕ್ಕೆ, ಅವರ ಬದುಕಿನ ಉನ್ನತಿಗೆ ನೀವು ನೆರವಾಗಿದ್ದೇ ಆದ್ರೆ ನೀವು ಪಡಿತಕ್ಕಂಥ ಧನ ಸಾರ್ಥಕ ಅದು. ಆದ್ರೆ ಪರಿಸ್ಥಿತಿ ಹಾಗಿಲ್ಲ. ಕೋಟಿ 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 ಒಳಗಡೆ ಕೂಡಿಡೋದು. ಇದಷ್ಟೇ ಅಲ್ರಿ, ಎಂಥದಿದು ಕಾಳಧನ ಸಂಗ್ರಹಣೆ, ಕಪ್ಪು ಹಣ ಸಂಗ್ರಹಣೆ ಅಂತ ಕರೀತಾರೆ. ಬಹುಶಃ ನಮ್ಮಲ್ಲಿ IT ರೈಡ್ ಯಾರ್ಯಾರ ಮೇಲೆ ಆಗ್ತವೆ, ಕೆಲವು ಮಠಗಳ ಮೇಲೆ ಆದ್ರೂ ಕೂಡ ಇಂಥ ಕಾಳಧನ ಸಂಗ್ರಹಣೆಯ ಕೆಲವು ಮಾಹಿತಿಗಳು ಹೊರಗಡೆ ಬರಬಹುದು. ಈ ರೀತಿ ಅವರು ಬಿದ್ದು ಈ ಬಲದಿಂದ ಅವ್ರು ಮಾಡೋದೇನು ಅಂತ ನೀವು ವಿಚಾರ ಮಾಡಿ. ಈ ಬಲದಿಂದ ಅವ್ರು ಏನ್ ಮಾಡ್ತಾರೆ? ಅವ್ರು ರಾಜಕೀಯ ಮಾಡ್ತಾರೆ. ಅವರು ಮತ್ತು ಸ್ವಾಮಿಗಳು ರಾಜಕೀಯ ಮಾಡ್ಬೇಕಾ? ಅದನ್ನು ನಾವು ಸಮಾಜಕ್ಕೆ ಮಾಡೋದು ಇಲ್ಲ. ಅದರಲ್ಲಿ ಮಾಡೋದಂದ್ರೆ ಅವರವ್ರ ಜಾತಿ ನಾಯಕರುಗಳಿಗೆ ಟಿಕೆಟ್ ಕೊಡಿಸೋದು, ಅವರ ಜಾತಿ ನಾಯಕರುಗಳಿಗೆ ಮಂತ್ರಿ ಮಾಡ್ರಿ ಅಂತ ಹೇಳಿ ಇವೆಲ್ಲ ಕೆಲವು ಮಠಾಧೀಶರು ಪಬ್ಲಿಕ್ ಆಗಿ ವೇದಿಕೆಗಳ ಮೇಲೆ ಮಾತಾಡಿರೋದು ಇವತ್ತು ಬಹಿರಂಗ ಆಗಿದಾವೆ. ಅದೇನು ಕದ್ದು ಮುಚ್ಚಿ ಹೇಳ್ತಕ್ಕಂಥ ವಿಚಾರ ಏನಲ್ಲದು. ಇಂಥವನಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳೋದು, ಇಂಥವನಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳೋದು, ಇಂಥವನಿಗೆ ಮಿನಿಸ್ಟರ್ ಮಾಡ್ರಿ ಅಂತ ಹೇಳೋದು, ಇಂಥವನಿಗೆ ಗುತ್ತಿಗೆ ಕೆಲಸ ಕೊಡ್ರಿ ಅಂತ ಹೇಳೋದು, ಇಂಥವನಿಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳೋದು, ಆಮೇಲೆ ಇಂಥವನಿಗೆ ಇಂಥ ಪ್ರಶಸ್ತಿ ಕೊಡ್ರಿ ಅಂತ ಹೇಳೋದು. ಇದೆಲ್ಲ ದೊಡ್ಡ ರಾಜಕೀಯ, ಸಕ್ರಿಯವಾದ ರಾಜಕಾರಣ ಇದು. ಇವ್ರು ಉಟ್ಕೊಂಡಿರೋದು ಕಾವ್ಯ ಅಷ್ಟೇ, ಆದ್ರೆ ಅವ್ರು ಮಾಡ್ತಕ್ಕಂಥದ್ದು ಸಂಪೂರ್ಣವಾದ ಖಾದಿ ಕೆಲಸ ಮಾಡ್ತಾ ಇದಾರೆ. ಅವರು ರಾಜಕೀಯ ಕೆಲಸ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಒಬ್ಬ ಮಾರವಾಡಿಗಳನ್ನ ಮೀರಿಸ್ತಕ್ಕಂಥ ಒಂದು ಧನದಾಸೆ ಅವ್ರಿಗಿದೆ, ಕೃಪಣತೆ, ಧನದಾಸೆ ಅವ್ರಿಗಿದೆ. ಮತ್ತೆ ಹಿಂಗಿದ್ದಾಗ ಮತ್ತೆ ಇದು ಲೋಕತನ, ಒಬ್ಬ ಗುರು ಜಂಗಮಕ್ಕೆ ಇದು ಲಕ್ಷಣವೇ, ಇದು ಗುರು ಜಂಗಮದ ಲಕ್ಷಣವೇ ಲೋಭತನ ಅಂತಕ್ಕಂಥದ್ದು. ತೆಗೆದು ನೋಡ್ರಿ ವಚನ ಹೆಜ್ಜೆಜ್ಗೆ ಹೇಳಿದಾರೆ ಅವರು. ಪರಸ್ತ್ರೀ ಪರಧನ ಇಂಥ ವ್ಯಾಮೋಹ ಬಿಡ್ಬೇಕು ಅಂತ ಹೇಳ್ಬಿಟ್ಟು, ನೀವು ನಿಸ್ಸಂಗಿ, ನಿರಾಕಾರಿ, ನಿರ್ಗುಣಿ, ನಿರ್ಲೇಪ, ಇಂಥವೆಲ್ಲ ಮಾತುಗಳು ಯಾರಿಗೆ ಹೇಳಿರೋದವು? ಸಂಪೂರ್ಣ ನೀವು ಈ ಪ್ರಾಪಂಚಿಕ ಪ್ರಲೋಭನೆಗಳಿಂದ ದೂರವಿದ್ದು ಪರಮಾತ್ಮನೊಂದಿಗೆ ನೀವು ಅನುಸಂಧಾನಿಸುತ್ತಾ, ಇದು ಅಧ್ಯಾತ್ಮದ ದಾರಿದು. ಅದನ್ನ ಸ್ವಲ್ಪ ಸಮಾಜಕ್ಕೆ ಪರಿವರ್ತಿಸಿ ನಾವು ಮಾತಾಡೋದಾದ್ರೆ, ಭಕ್ತ ಲೋಕಕ್ಕೆ ಧಾರ್ಮಿಕ ತತ್ವದ, ಲಿಂಗಾಯತ ಧರ್ಮ ತತ್ವದ, ಶರಣ ಧರ್ಮ ತತ್ವದ ರೀತಿ ನೀತಿಗಳು, ನಾ ಬರೇ ಮೂಢ ಆಚರಣೆಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಕೆಲವು ಮಾರಲ್ ಎಥಿಕ್ಸ್ ಇದಾವೆ, ಟೀಚಿಂಗ್ಸ್ ಇದಾವೆ, ಮಾರಲ್ ಟೀಚಿಂಗ್ಸ್. ನೀವು ಕಳ್ತನ ಮಾಡಬೇಡ್ರಿ, ಕೊಲೆ ಮಾಡಬೇಡ್ರಿ, ಸುಲಿಗೆ ಮಾಡಬೇಡ್ರಿ, ಇನ್ನೊಬ್ಬರ ಧನಕ್ಕೆ ಆಸೆ ಪಡಬೇಡ್ರಿ, ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುಡಿರಿ, ದುಡಿದ್ರಲ್ಲಿ ನಿಮ್ಗೆ ಹೆಚ್ಚು ದಿನದ ಅನಿಸಿದ್ರೆ ನಮ್ಮಂತ ಮಠಮಾನ್ಯರಿಗೆ ಕೊಡ್ರಿ, ನಾವು ನಿಮ್ಮ ಪರವಾಗಿ ಸಾರ್ವಜನಿಕರಿಗೆ ನಾವು ಖರ್ಚು ಮಾಡಿ ಈ ಸಮಾಜದ ಉದ್ಧಾರಕ್ಕೆ ನಾವು ನೆರವಾಗ್ತೀವಿ. ಎಲ್ಲದನ್ನು ಕೂಡ ನಾವು ಸರ್ಕಾರನೇ ಎಲ್ಲದನ್ನು ಮಾಡಬೇಕು ಅಂತ ನಾವು ನಿರೀಕ್ಷಿಸ್ತಕ್ಕಂಥದ್ದು ತಪ್ಪು. ನಾವು ಕೂಡ ಈ ಸಮಾಜದ ಉದ್ಧಾರಕ್ಕೆ ಕೈ ಜೋಡಿಸೋಣ. ಒಂದು ಆಸ್ಪತ್ರೆ ಕಟ್ಟೋಣ. ಯಾಕೆ ಮಠಾಧೀಶರು ಬರೇ ಸ್ಕೂಲುಗಳು ಅಷ್ಟೇ ತೆರೆದ್ರು, ಆಸ್ಪತ್ರೆನೇ ಯಾಕೆ ಕಟ್ಟಬಾರ್ದು? ಅಲ್ಲಿ ಆದಷ್ಟು ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ವಿಪರೀತವಾದ ಒಂದು ಸುಲಿಗೆ ನಡೀತಾ ಇದೆ. ಆ ಸುಲಿಗೆ ತಪ್ಪಿಸ್ಲಿಕ್ಕೋಸ್ಕರ ಅತ್ಯಂತ ಉಚಿತವಾಗಿ ಕಡಿಮೆ ರೇಟ್ನಲ್ಲಿ ದರದಲ್ಲಿ ಚಿಕಿತ್ಸೆ ಸಿಗುವಂತೆ ಮಾಡಬಹುದು. ಶಾಲಾ ಕಾಲೇಜುಗಳನ್ನ ಉನ್ನತೀಕರಿಸಿ ಅಲ್ಲಿ ಇನ್ನೂ ಒಳ್ಳೆಯ ರೀತಿಯ ಶಿಕ್ಷಣ ದೊರೆಯುವಂತೆ ಮಕ್ಕಳಿಗೆ ಮಾಡಬಹುದು. ಆದ್ರೆ ಸರ್ಕಾರದಿಂದ ತಗೊಂಡಂತ ಶಾಲೆಗಳು ಹಾಳು ಬೀಳಂಗ್ ಮಾಡಿ ಅಲ್ಲಿ ಏನೋ ಹೆಸರಿಗೆ ನಾಮಕಾವಸ್ಥೆ 20-30 ಹುಡುಗರು ಇಟ್ಕೊಂಡು ಅದ್ರ ಮೇಲೆ ತಮ್ಮದೊಂದು ಮುದ್ರೆ ಹೊತ್ಕೊಂಡು ಕುಂತ್ಕೊಂಡ್ರೆ ಇದು ಸರಿನಾ? ಇದು ಅದರಿಂದ ಇದನ್ನ ನಾವು ಆಳವಾಗಿ ವಿಚಾರಿಸ್ತಾ ಹೋದ್ರೆ ಪರಧನ, ಪರಸತಿ, ಹೆಣ್ಣು, ಹೊನ್ನು, ಮಣ್ಣು, ಈ ಯಾವುಗಳ ಆಸೆಯಿಂದಲೂ ಸ್ವಾಮಿಗಳು ದೂರ ಇದ್ದಾರೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಮೊದಲನೇದಾಗಿ ಮೇಲುನೋಟಕ್ಕೆ ಕಾಣ್ತಾ ಇದೆ ಅವರು ಬರೋಬ್ಬರಿ ಇದ್ರ ಬಗ್ಗೆ ಆಸೆ ಇಟ್ಕೊಂಡಿರೋರಿದ್ದಾರೆ. ಆಮೇಲೆ ಅವರಿಗೆ ಅಧಿಕಾರದ ವ್ಯಾಮೋಹ ಅಂತೂ ಸಿಕ್ಕಾಪಟ್ಟೆ ಇದೆ. ಸುಮಾರು ಜನ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಇದು ಸಾಬೀತಾಗಿದೆ. ಮುಖ್ಯಮಂತ್ರಿಗಳಾಗಿ ಅಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ.
ನಮ್ಮ ಕರ್ನಾಟಕದಲ್ಲೂ ಕೂಡ ಯಾರಾದರೂ ಮುಂದಿನ ದಿನಮಾನಗಳಲ್ಲಿ ಯಾವುದಾದ್ರೂ ಸ್ವಾಮಿಗಳು ರಾಜಕೀಯಕ್ಕೆ ಇಳಿಬಹುದು, ಚುನಾವಣೆಗೆ ನಿಲ್ಲಬಹುದು, ಇವೆಲ್ಲ ಮಾಡ್ಬೋದು. ಸರಿ ಬಿಡು, ಪ್ರಜಾಪ್ರಭುತ್ವದ ಪ್ರಕಾರ ಪೊಲಿಟಿಕ್ಸ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಎ ಟಾಬು ಫಾರ್ ಸ್ವಾಮೀಜೀಸ್. ಐ ಅಗ್ರಿ ವಿತ್ ಇಟ್. ಆದರೆ ಅವ್ರ ಧರ್ಮತತ್ವ ರೀತಿ ನೀತಿ ಏನ್ ಹೇಳ್ತದ ಅದನ್ನ ಅರ್ಥ ಮಾಡ್ಕೋಬೇಕು. ಬಸವಣ್ಣ ಒಬ್ಬ ಬಸವಣ್ಣ ರಾಜಕಾರಣಿ, ಬಸವಣ್ಣ ಸಂಸಾರಿ, ಬಸವಣ್ಣ ಸ್ವಾಮಿ ಅಲ್ಲ, ಬಸವಣ್ಣ ಸ್ವಾಮೀಜಿ ಅಲ್ಲ. ಆತ ಒಬ್ಬ ನೇರ ರಾಜಕಾರಣಿಯಾಗಿ ತನ್ನನ್ನ ಧರ್ಮಕ್ಕೆ, ದೇವರಿಗೆ ಅರ್ಪಿಸಿಕೊಂಡಂಥವನು. ರಾಜಕಾರಣದ ಗುಣವನ್ನ ಗೌಣಗೊಳಿಸಿ ಸಂತತ್ವದ ಗುಣವನ್ನ ಮೇಲಕ್ಕೆತ್ತಿಕೊಂಡು ಈ ಸಮಾಜದ ಉದ್ಧಾರಕ್ಕೆ ಪ್ರಯತ್ನ ಪಟ್ಟಂತವನು. ಅದಕ್ಕೋಸ್ಕರ ತನ್ನ ಜೀವ ತ್ಯಾಗ ಮಾಡಿರ್ತಕ್ಕಂಥ ಒಬ್ಬ ಮಹಾಪುರುಷ. ಆತ ಹಾಗೆ ಮಾಡದೆ ಹೋಗಿದ್ರೆ ಈ ಕಳೆದ 800-900 ವರ್ಷಗಳಲ್ಲಿ ಬಸವಣ್ಣ ಉಳಿತಾ ಇರಲಿಲ್ಲ. ಯಾವ್ದಾದ್ರು ಒಂದು ಶತಮಾನದಲ್ಲಿ ಆತನ ಮರ್ತು ಬಿಡ್ತಿದ್ರು ಜನ. ಇಡೀ ಕರ್ನಾಟಕದಲ್ಲಿ ಇವತ್ತು ಸರ್ವೆ ಮಾಡಿದ್ರೆ ಬಹುಶಃ ಬಹುಸಂಖ್ಯೆ ಹೆಸರುಗಳಲ್ಲಿ ಬಸವರಾಜ ಅನ್ನೋ ಹೆಸರು ಸಿಗ್ತವೆ. ಯಾಕೆ? ಜನಗಳಿಗೆ ಬಸವಣ್ಣನ ಮೇಲೆ ಬರೇ ಇದು ಎತ್ತಿನ ಬಸವಣ್ಣ ಅಂತಲ್ಲ, ಈ ಬಸವಣ್ಣನ ಮೇಲೆ ಕೂಡ ಭಕ್ತಿ ಇರೋ ಕಾರಣಕ್ಕಾಗಿನೇ ಇವತ್ತು ಅನೇಕ ಹೆಸರುಗಳಲ್ಲಿ ಬಸವರಾಜ, ಅದು ಕ್ರಿಸ್ತಶಕ 900ರಿಂದ ಇದೆ. ನಾನು ನೋಡಿದ್ದೀನಿ 910 ನಾನು ನೋಡಿರೋದು. ಅಂದ್ರೆ ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಸುಮಾರು 900 ಅಂದ್ರೆ ಇವತ್ತು 21ನೇ ಶತಮಾನ, 2026, 21ನೇ ಶತಮಾನ, 1200 ವರ್ಷಗಳ ಕಾಲ ಆ ಒಂದು ಹೆಸರು ಹೆಂಗ್ ಉಳ್ಕೊಂಬಂತು ಈ ನೆಲದಲ್ಲಿ, ಕರ್ನಾಟಕದಲ್ಲಿ. ಅದರಿಂದ ಬಸವಣ್ಣ ಸುಲಭನಲ್ಲ. ನಾವು ಬಸವಣ್ಣನನ್ನ ಹತ್ರ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥದ್ದು ನಮ್ಮ ದೈನ್ಯತೆಗೆ ಬಿಟ್ಟದ್ದು. ನಾವು ದೀನರಾಗಿ ನಾವು ಆತನನ್ನ ಸಮೀಪಿಸುವ ಪ್ರಯತ್ನ ಮಾಡ್ಬೇಕು. ಒಂದ್ಸಲ ಸೂರ್ಯ ಇದ್ದಂಗೆ, ಸೂರ್ಯನನ್ನ ಸಮೀಪಿಸಕ್ಕಾಗಲ್ಲ. ಆದ್ರೆ ಅದರ ಕಿರಣಗಳನ್ನ ನಮ್ಮ ಮೈ ಮೇಲೆ ಬಿಟ್ಕೊಂಡು ನಮ್ಮಲ್ಲಿ ಬತ್ತಿ ಹೋದಂತ ಜೀವಶೆಲೆಗಳಿಗೆ ಜೀವ ಕೊಟ್ಕೊಂಡು ನಾವೊಬ್ಬ ಉನ್ನತ ಮನುಷ್ಯರಾಗಲಿಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಒಂದು ಪ್ರೇರಣೆ. ಈಗ ಒಬ್ಬೊಂದು ಬುದ್ಧ ಒಂದು ಪ್ರೇರಣೆ, ಅಂಬೇಡ್ಕರ್ ಒಂದು ಪ್ರೇರಣೆ, ಮಾರ್ಕ್ಸ್ ಒಂದು ಪ್ರೇರಣೆ, ಬಸವಣ್ಣ ಒಂದು ಪ್ರೇರಣೆ, ಅಲ್ಲಮ ಪ್ರಭು ಒಂದು, ಎಲ್ಲ ಶರಣರು ಒಂದೊಂದು ಪ್ರೇರಣೆ, ಅಕ್ಕಮಹಾದೇವಿ ಒಂದು ಪ್ರೇರಣೆ. ಎಲ್ಲ ಶರಣರಲ್ಲಿ ನಮಗೆ ಬೇಕಾದದನ್ನ ತೆಗೆದುಕೊಂಡು ನಾವು ಅವರಂತೆ ಒಬ್ಬ ಉನ್ನತ ಮನುಷ್ಯರಾಗಬೇಕೆಂಬ ಹಂಬಲದಿಂದ ನಾವು ಬದುಕಬೇಕು. ಅವಾಗ ಒಂದು ಉನ್ನತ ಸಮಾಜ ಕಟ್ಟಲಿಕ್ಕೆ ಸಾಧ್ಯ. ಬಸವ ಜಯಂತಿ ಅಂತಕ್ಕಂಥದ್ದು ಈ ಸಂದೇಶಗಳನ್ನ ಸಮಾಜಕ್ಕೆ ಕೊಡುವುದರ ಮುಖಾಂತರ ಸಮಾಜವನ್ನ ತಿದ್ದುತ್ತಾ ಹೋಗ್ಬೇಕು. ಈಗ ನೋಡ್ತಾ ಇದೀವಿ ನೋಡ್ರಿ, ಸಕಾಲಿಕ ವಾರ್ತೆಗಳು ಹೆಂಗಿದಾವ ಅಂದ್ರೆ, ಯಾರ್ಯಾರನ್ನ ಮಗಳು ತಾಯಿ ಕೊಲೆ ಮಾಡ್ತಾರೆ, ಮಕ್ಕಳು ತಂದೆನೇ ಕೊಲೆ ಮಾಡ್ಬಿಡ್ತಾರೆ, ಯಾರ್ಯಾರನ್ನ ಕೊಲೆ ಮಾಡ್ಬಿಡ್ತಾರೆ. ಇವತ್ತು ಮದುವೆ ಆಗ್ತಾರೆ, ಹಂಗ ಮದುವೆ ಆಗಿ ತಾಳಿ ಕಟ್ಟದಂಗ್ಲೆ ಹಂಗ ಓಡೋಗ್ಬಿಡ್ತಾರೆ. ನೋಡಿ ಸಮಾಜ ಎಷ್ಟು ನೀತಿಗೆಟ್ಟು ಹೋಗಿದೆ ಅಂತ ಅನ್ಲಿಕ್ಕೆ ಈ ಶತಮಾನದ, ಅದರಲ್ಲೂ ಈ ಕಳೆದ 1 ದಶಕದ ಉದಾಹರಣೆಗಳಷ್ಟು ಬಹುಶಃ ಈ ಹಿಂದೆ ಎಂದೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಮತ್ತಿಷ್ಟಕ್ಕೊಂದು ಸಾವಿರಾರು ಮಠಗಳಾದ್ವು, ಸಾವಿರಾರು ಸ್ವಾಮಿಗಳಾದ್ರು, ಬಸವಣ್ಣನ ವಚನಗಳು ಬಂದು ಬಹಳ ವರ್ಷ ಆಯ್ತು. ಈಗ ಎಲ್ಲರಿಗೂ ತಲುಪಕ್ ಹಚ್ಚಿದ್ವು, ಎಲ್ಲರೂ ದೊಡ್ಡ ದೊಡ್ಡ ಅಭಿಯಾನಗಳು ಮಾಡಕ್ ಹಚ್ಚಿದ್ರು, ದೊಡ್ಡ ದೊಡ್ಡ ಭಾಷಣಗಳು ಮಾಡಕ್ ಹಚ್ಚಿದ್ರು, ಸಾಕಷ್ಟು ಪುಸ್ತಕ ಓದಿದ್ರು. ಮತ್ತೆ ಸಮಾಜಕ್ಕೆ ಇನ್ನೂ ನೀತಿ ಅದ್ರ ನೈತಿಕ ಕಟ್ಟುಗಳೇ ಹರ್ಕೊಂಡು ಹೋಗ್ಬಿಡ್ತಲ್ಲ. ಕಾರಣ ಇಷ್ಟೇ. ಈಗ ಕಸ ಹೊಡಿತೀವಿ, ಕಸ ಹೊಡೆಯುವಾಗ ಕಸಪರಿಗೆ ಶುದ್ಧ ಇರ್ಬೇಕು. ಅದು ಕಸ ಪೊರಕೆನೆ ಅದು ಕಸ ಅಥವಾ ಕೊಳಕು ತುಂಬಿದೆ ಅಂದ್ರೆ ನಾನು ಹೊಡೆಯುವ ಅದರಿಂದ ಗೂಡಿಸುವ ನೆಲ ಶುದ್ಧ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ನಮ್ಮಲ್ಲಿ ಆಗಿರೋ ಕಥೆ ಅದು. ಯಾರು ಸಮಾಜಕ್ಕೆ ಮಾದರಿ ಅಂತ ಹೇಳಿ ಸಮಾಜಕ್ಕೆ ಬುದ್ಧಿ ಹೇಳಲಿಕ್ಕೆ ಹೋಗ್ತಾ ಇದಾರೋ ಅವರೇ ಅಶುದ್ಧರಾಗಿದ್ದಾರೆ. ಮತ್ ಹಂಗಾಗಿ ಅದು ಜನಗಳಿಗೆಲ್ಲ ಗೊತ್ತದು. ಕೆಲವರು ಸುಮ್ಮನೆ ಹುಮ್ಮತನ ಬೆಳೆಸ್ಕೊಂಡಾರೆ ಅಷ್ಟೇ. ಕೆಲವರು ಹುಮ್ಮತನ ಬೆಳೆಸ್ಕೊಂಡಾರೆ, ಸ್ವಾಮಿಗಳ ಮೇಲೆ ಹುಮ್ಮತನ ಬೆಳೆಸ್ಕೊಂಡಾರೆ, ರಾಜಕಾರಣಿಗಳ ಮೇಲೆ ಹುಮ್ಮತನ ಬೆಳೆಸ್ಕೊಂಡಾರೆ. ಹಂಗಾಗಿ ಜನಗಳ ಹುಂಬತನ ಇವತ್ತೇನಾಗ್ತಾ ಇದೆ, ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ ಹೊರತು ಬೇರೆ ಇನ್ನೇನು ಅಲ್ಲ, ಅವರ ನಿಜವಾದ ಭಕ್ತಿ ಅಲ್ಲ. ಈ ದೃಷ್ಟಿಯಿಂದ ಬಸವ ಜಯಂತಿಯನ್ನು ನಾವು ಈ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಮಾಡ್ತಕ್ಕಂಥದ್ದು ಅಷ್ಟೊಂದು ಸಂಬದ್ಧ ಅಂತ ಅನ್ಸಲ್ಲ. ಅದೇ ರೀತಿ
ರಾಜಕಾರಣಿಗಳು ಕೂಡ ನೋಡ್ರಿ, ಅವರಿಬ್ರು ಜೋಡಿ. ಇಬ್ರು ಜೋಡಿ ಅವರು. ಅದೇನೋ ಬೇಲಿಗೆ ದೊಣ್ಣೆ ಕಟನ್ ಸಾಕ್ಷಿ ಅಂತ ಗಾದೆ ಮಾತಿದೆ ಕನ್ನಡದಲ್ಲಿ. ಬೇಲಿಗೆ ದೊಣ್ಣೆ ಕಟನ್ ಸಾಕ್ಷಿ. ಒಬ್ರು ಇನ್ನೊಬ್ಬರನ್ನ ಸಮರ್ಥನೆ ಮಾಡ್ತಾರೆ, ಒಬ್ರು ಇನ್ನೊಬ್ಬರನ್ನ ದುಡಿಸ್ಕೊಂತ ಹೋಗ್ತಾರ ಅವರು. ಇದು ಹೆಂಗಿದೆ ಒಂದು ಕೆಮಿಸ್ಟ್ರಿ ಅಂತ ಹೇಳಿದ್ರೆ, ಒಂದು ಸ್ವಾಮಿ ಅಂತ ತಿಳ್ಕೊಳ್ಳೋಣ, ಯಾವುದೋ ಒಂದು ಸ್ವಾಮಿ, ಆತಗ ಒಂದು ಜಾತಿ ಬಲ ಇದೆ. ಆ ಜಾತಿನೇ ಜಗತ್ತು. ಅಂದ್ರೆ ಆ ಸಮುದಾಯದ ಒಂದು ಚೌಕಟ್ಟು ಏನಿರ್ತದಲ್ಲ, ಅದೇ ಅವ್ರದ್ದು ಜಗತ್ತದು. ಆ ಜಗತ್ತಿಗೆ ಗುರು, ಹಂಗಾಗಿ ಜಗದ್ಗುರು. ಜಗದ್ಗುರು ಅಂದ್ರೆ ವಿಶ್ವಕ ಗುರುಗಳು ಅಂತಲ್ಲ, ಆ ಸಮಾಜ, ಅವರ ಜಾತಿ ಸಮಾಜ ಎನ್ನುವ ಜಗತ್ತು ಒಂದು ಸೀಮಿತವಾದ ಜಗತ್ತು. ಒಂದು 10 ಲಕ್ಷ 15 ಲಕ್ಷ ಒಂದು ಜನಸಂಖ್ಯೆ ಐತೆ ಅಂತ ತಿಳ್ಕೊಳ್ಳೋಣ. ಒಂದು 20 ಲಕ್ಷ 25 ಲಕ್ಷ ಇನ್ನೊಂದು ಸಮುದಾಯ ಇರ್ಬೋದು. ಹಿಂಗೆ ಆ ಒಂದು ಅಷ್ಟಕ್ಕ ಅವರು, ಅದು ಜಗತ್ತದು, ಆ ಜಗತ್ತಿಗೆ ಗುರು, ಹಂಗಾಗಿ ಅವರು ಜಗತ್ತು. ಈ ರೀತಿ ಒಂದು ಜಾತಿ ಜಗದ್ಗುರುಗಳು ಏನಾಗಿದ್ದಾರೆ, ಆ ಜಾತಿಯ ಮತಗಳು ನಮ್ಮ ಬಲ ಅಂತ ಅವ್ರು ತೋರಿಸ್ಕೊಳ್ತಾ ಇದ್ರು ಹೊರಗಡೆ. ಆ ಕಾರಣಕ್ಕಾಗಿ ಇವ್ರು ಏನ್ ಮಾಡ್ತಾ ಇದಾರೆ, ರಾಜಕಾರಣಿಗಳು ಹೋಗಿ ಅವ್ರ ಕಾಲಿಗೆ ಬೀಳ್ತಾರೆ, ಅವರು ಸಖ್ಯ ಬಯಸ್ತಾರೆ, ಅಲ್ಲಲ್ಲಿ ವೇದಿಕೆಗಳಲ್ಲಿ ಠಳಾಯಿಸ್ತಾರೆ. ಅಧಿಕಾರ ಬಂದ ತಕ್ಷಣ ಅವರು ಹೋಗಿ ಮಠಮಾನ್ಯರನ್ನು ದರ್ಶನ ಮಾಡ್ತಾರೆ ಫಸ್ಟ್. ಇದೆಲ್ಲ ಮಾಡ್ತಕ್ಕಂಥದ್ದು ಇಟ್ ಈಸ್ ಎ ಪೊಲಿಟಿಕಲ್ ಗಿಮಿಕ್ ಇದು. ಈ ಗಿಮಿಕ್ ಮಾಡಿ ಏನ್ ಮಾಡ್ತಾರೆ ಅವರು, ಆ ಜನ ಸಮುದಾಯದ ಮತಗಳನ್ನ ತಮ್ಮ ಕಡೆ ಸೆಳೆಯಕ ಇವ್ರು ಪ್ರಯತ್ನ ಮಾಡ್ತಾರೆ. ಯಾರು? ರಾಜಕಾರಣಿ. ಸ್ವಾಮಿಗಳು ಏನ್ ಮಾಡ್ತಾರೆ, ಇಂಥ ರಾಜಕಾರಣಿಗಳನ್ನ ತಮ್ಮ ಮಠಕ್ಕೆ ಆಹ್ವಾನಿಸಿ ಅವ್ರನ್ನ ಬರುವಂತೆ ಮಾಡಿ, ಅವ್ರನ್ನ ಪಕ್ಕಕ್ಕೆ ಕೂಡಿಸ್ಕೊಂಡು ಅವ್ರ ಬಗ್ಗೆ ಮೆಚ್ಚಿ ಮೆಚ್ಚಿ ಭಾಷಣ ಮಾಡಿ, ಆಮೇಲೆ ಪಬ್ಲಿಕ್ ಆಗಿ ನಾನು ಇಂಥವ್ರಿಂದ ಹೇಳಿ ಇಂಥ ಕೆಲಸ ಮಾಡಿಸ್ದೆ, ಇಂಥವ್ರಿಗೆ ನನ್ನ ಫೋನಿಗೆ ಬೆಲೆ ಕೊಟ್ಟು ಇಂಥ ಕೆಲಸ ಮಾಡಿಕೊಟ್ರು ಅನ್ನೋದನ್ನ ಅವರು ಓಪನ್ ಆಗಿ ತೋರಿಸ್ಕೊಳ್ತಾ ಜನಗಳಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸ್ತಾರೆ. ಏನಂದ್ರೆ, ನಮ್ಮ ಸ್ವಾಮೀಜಿ ಅವರಿಗೆ ಇಷ್ಟೊಂದು ದೊಡ್ಡ ರಾಜಕೀಯ ಬಲ ಇದೆ, ಆದ್ರಿಂದ ನಮ್ಮ ಸ್ವಾಮೀಜಿಗಳು ಹೇಳ್ಬಿಟ್ರೆ ಎಲ್ಲ ಕೆಲಸ ಆಕತಿ. ಈ ರೀತಿ ನಂಬಿಕೆಯನ್ನ ಹುಟ್ಟಿಸಿ, ಅಂದ್ರೆ ಸ್ವಾಮೀಜಿಗಳು ತಾವು ಒಂದು ಕೇವಲ ಧಾರ್ಮಿಕ ಶಕ್ತಿ ಮಾತ್ರ ಅಲ್ಲ, ಒಂದು ರಾಜಕೀಯ ಶಕ್ತಿ ಕೂಡ ಹೌದು ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ರು ಅವರು. ಹಾಗಾಗಿ ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ, ಆ ಶಕ್ತಿಯನ್ನ ಬೆಳೆಸ್ಕೊಳಕ್ಕೆ ಅವ್ರು ಬರ್ತಾರೆ. ಅವ್ರ ಹತ್ರ ಮತದ ಶಕ್ತಿ ಇದೆ ಅಂತ ರಾಜಕಾರಣಿಗಳು ಬರ್ತಾರೆ. ನಮ್ಮ ಸ್ವಾಮಿಗಳಿಗೆ ರಾಜಕಾರಣದ ಶಕ್ತಿ ಇದೆ ಅಂತ ಅಲ್ಲಿಗೆ ಪ್ರಜೆಗಳು ಹೋಗ್ತಾರೆ. ಪ್ರಜೆಗಳಂದ್ರೆ ಅದರಲ್ಲಿ ಎಲ್ಲ ಸಾಮಾನ್ಯ ಪ್ರಜೆಗಳಲ್ಲ, ಕೆಲವರು ಅಲ್ಲಲ್ಲಿ ಲೋಕಲ್ ಲೀಡರ್ಸ್ಗಳು ಅಂತ ಇರ್ತಾರೆ. ಅವರು ಕಾಂಟ್ರಾಕ್ಟರ್ಗಳಾಗಿರ್ತಾರೆ, ಅವ್ರು ಇನ್ನೊಂದು ಏನೋ ಮಾಡ್ತಿರ್ತಾರೆ. ಅಂಥವ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಇಂಥವ್ರ ಹತ್ರ ಹೋಗಿ ಇವರಿಗೆ ನಿಧಿಯನ್ನು ಕೊಟ್ಟು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಯಾವ್ಯಾವ ರಾಜಕಾರಣಿಗಳಿಗೆ ಫೋನ್ ಮಾಡಿಸ್ಬೇಕು, ಏನ್ ಹೇಳಿಸ್ಬೇಕು, ಅದೆಲ್ಲ ಮಾಡೋದು. ಹಿಂಗೆ ಈ ಲೋಕಲ್ ಲೀಡರ್ಗಳು ಕೆಳಗೆ ಒಂದು ದೊಡ್ಡ ಒಂದು ಜನಸಮುದಾಯದ ಗುಂಪು ಇರ್ತದೆ, 2,000 3,000 ಒಂದೊಂದು ಹಳ್ಳಿ ಹಳ್ಳಿ ಹಿಂಗೆ. ಅವರು ಅಂದ್ರೆ ಇವರು ಇಂಥ ಲೀಡರು ಇಂಥ ಸ್ವಾಮಿಗಳಿಗೆ ಸಖ್ಯ ಅಂದ್ರೆ, ಅವ್ರ ಕೆಳಗಿರುವ ಅವರ ಅನುಯಾಯಿಗಳು ಏನಿರ್ತಾರಲ್ಲ ಅವರೆಲ್ಲರೂ ಅವ್ರ ಸ್ವಾಮಿಗಳ ಬಗ್ಗೆ ಒಂದು ಅನುಕಂಪ, ಔದಾರ್ಯ, ಗೌರವ ಎಲ್ಲ ತಾಳ್ಬಿಡ್ತಾರೆ. ಹೀಗೆ ಒಂದು ದೇರ್ ಈಸ್ ಎ ನೆಕ್ಸಸ್ ಬಿಟ್ವೀನ್ ಖಾದಿ ಅಂಡ್ ಕಾವಿ, 100% ಇದೆ. ಹಾಗಾಗಿ ಈ ನೆಕ್ಸಸ್ ನಿಂದ ಅವರು ಒಂದು ಶಕ್ತಿಯಾಗಿ, ಅದಕ್ಕಾಗಿ ಹೇಳಿದ್ದು ಇದು ಬಹಳ ಸ್ಪಷ್ಟವಾಗಿ, ಇವತ್ತು ಮಠಗಳು ಶಕ್ತಿ ಕೇಂದ್ರಗಳಾಗಿದ್ದಾವೆ. ಅವ್ರು ಇವತ್ತು ಬರೇ ಧರ್ಮಕ್ಕೆ ಮೀಸಲಾಗಿಲ್ಲ. ಸುಮ್ಮನೆ ಧರ್ಮ ಅನ್ನೋದು ಅವ್ರಿಗೆ ನೆಪ ಅಷ್ಟೇ, ಅದನ್ನ ಸುಮ್ಮನೆ ತೋರಿಸ್ಕೊಳ್ತಾರೆ ಅಷ್ಟೇ. ಅಲ್ಲಿ ಧರ್ಮ ಏನು ಇರೋದಿಲ್ಲ ಅಲ್ಲಿ. ಅವ್ರು ನಿಜವಾಗ್ಲೂ ಅವ್ರು ಏನ್ ಮಾಡ್ಬೇಕು ಆ ಕೆಲಸ ಅವ್ರು ಮಾಡಲ್ಲ. ಅವ್ರು 90% ಮಾಡಲ್ಲ. ಧರ್ಮ ಯಾರಿಗೂ ಸರಿಯಾದ ರೀತಿ, ಲಿಂಗಾಯತ ಧರ್ಮ ಅಂದ್ರೆ ಏನು, ಬಸವಣ್ಣ ಅಂದ್ರೆ ಏನು, ಅದರ ತತ್ವಗಳೇನು, ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಯಾರು ಸಿದ್ಧರಿಲ್ಲ ಇವತ್ತು. ಕಾಂಟ್ರವರ್ಸಿ ಆಗುವುದಿಲ್ಲ ಅಂತ ಹೇಳಲ್ಲ, ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿರ್ಬೋದು, ಬೇರೆ ಬೇರೆ ಒಂದೊಂದು ವೇದಿಕೆಯಲ್ಲಿ ಒಂದೊಂದು ವಿಚಾರ ಬರ್ಬೋದು, ಒಬ್ಬೊಬ್ಬ ಸ್ವಾಮಿಗಳು ಒಂದೊಂದು ರೀತಿ ಮಾತಾಡ್ಬೋದು, ಅದೆಲ್ಲ ಬೇರೆ ವಿಷಯ, ಅದು ಡಿಫರೆನ್ಸ್ ಆಫ್ ಒಪಿನಿಯನ್. ಆದರೆ ಅದ್ರ ಬಗ್ಗೆ ಇವರು ತೋರ್ತಕ್ಕಂಥ ದೊಡ್ಡ ಕನ್ಸರ್ನ್ ಏನಿದೆ ಅಂತ ನಾವು ವಿಚಾರ ಮಾಡಿದ್ರೆ, ನೋ ದೇ ಶೋ ಲೆಸ್ ಕನ್ಸರ್ನ್ ಅಬೌಟ್ ಬಸವ ತತ್ವ. ಮತ್ತು ಆ ಕಾರಣಕ್ಕಾಗಿ ವೈ ಶುಡ್ ದೇ ಬಿ ಇನ್ವೈಟೆಡ್ ಟು ದ ಫಂಕ್ಷನ್ ಆಫ್ ಬಸವ ಜಯಂತಿ?
Is it meaningful? If any Basava Jayanti is celebrated in the presence of those Swamijis who do not respect Basava Tattva, ಬಸವ ತತ್ವಕ್ಕೆ ಗೌರವ ಕೊಡದ, ಬಸವ ತತ್ವವನ್ನ ಸರಿಯಾದ ರೀತಿಯಲ್ಲಿ ಎತ್ತಿ ಹಿಡಿಯದ, ಅದರ ಪ್ರತಿಪಾದನೆಯನ್ನು ಮಾಡದ, ಅದನ್ನ ಜನಗಳಿಗೆ ಮುಟ್ಟಿಸದ, ಜನಗಳು ಅದನ್ನು ಅನುಸರಿಸಿ ನಡೆಯುವಂತೆ ಅವರ ಮೇಲೆ ಒಂದು ಭಾರವನ್ನ ಹೇರದ, ಅವರನ್ನ ಆಗ್ರಹಿಸದ ಮತ್ತು ತಾವು ನಡೆಯದ. ಯಾಕಂದ್ರೆ ಜನಗಳಿಗೆ ಆಗ್ರಹಿಸಬೇಕಾದ್ರೆ ಮೊದಲು ತಾವು ನಡಿಬೇಕಲ್ಲ. ಮತ್ತೆ ತಾವು ನಡೆದ್ರೆ ಜನಗಳು ನೋಡ್ತಾರೆ, ತಾವೇ ನಡೆಯಂಗಿಲ್ಲ ಅಂದ್ರೆ ಜನಗಳು ಹೆಂಗ್ ನೋಡ್ತಾರೆ ಅವರು. ಅದರಿಂದ ಅಂಥ ಸ್ವಾಮೀಜಿಗಳನ್ನ ಹೊಂದಿ ಅವರ ಮಧ್ಯಸ್ಥಿಕೆಯಲ್ಲಿ, ಅವರ ಉಪಸ್ಥಿತಿಯಲ್ಲಿ ಬಸವ ಜಯಂತಿ ಮಾಡ್ತಕ್ಕಂಥದ್ದು ಅರ್ಥಪೂರ್ಣ ಅಲ್ಲ. ಒಂದು. ಎರಡನೇದಾಗಿ ಪ್ರಜಾ ಇದೆಲ್ಲದ ಬಿಟ್ಟು ಇನ್ನೂ ನಾವು ಚೆನ್ನಾಗಿ ಇನ್ನೂ ಮುಂದಕ್ಕೆ ಹೋಗಿ ಮಾತಾಡೋದಾದ್ರೆ, ಅವರಿದ್ರೆ ಸಮಾಜ ಅನ್ನೋದು ಬಹಳ ದೊಡ್ಡ ಇದೊಂದು ಮೌಢ್ಯ ಅಂತ ಹೇಳ್ತೇನೆ ನಾನು ಬಹಳ ಸ್ಪಷ್ಟವಾಗಿ. ಸ್ವಾಮಿಗಳಿದ್ರೆ ಸಮಾಜ, ಸಮಾಜ ಇದ್ರೆ ಸ್ವಾಮಿಗಳು. ಇದನ್ನ ಉಲ್ಟಾ ತಿಳಿಬೇಕು. ಸ್ವಾಮಿಗಳಿಂದ ಸಮಾಜ ಅಲ್ಲ, ಸಮಾಜದಿಂದ ಸ್ವಾಮಿಗಳು. ಸಮಾಜ ತಾನೇ ತನ್ನನ್ನ ಈಗ ಗಂಗೆ ಹೆಂಗೆ ರಿಫ್ರೆಶ್ ಮಾಡ್ಕೊಳ್ತಾ ಹಂಗ್ ಮಾಡ್ಕೊಂತ ಹೋಗ್ಬೇಕು. ವಚನ ಬಲ್ಲವ್ರು ಬರೀ ಸ್ವಾಮಿಗಳು ಅಷ್ಟೇನಾ? ಸ್ವಾಮಿಗಳು ವಚನ ಹೇಳಿದ್ರೆ ಅಷ್ಟೇ ನಿಜ, ಉಳ್ದವ್ರು ಹೇಳಿದ್ರೆ ಅದು ನಿಜ ಅಲ್ವಾ? ಅಲ್ವಲ್ಲ. ಎಲ್ಲರಿಗೂ ಹಕ್ಕಿದೆ. ನಮ್ಮ ತಿಳುವಳಿಕೆಯ ಪ್ರಕಾರ ನಾವು ಓದೋಣ, ನಮ್ಮ ತಿಳುವಳಿಕೆಯ ಪ್ರಕಾರ ನಾವು ಮಾತಾಡೋಣ, ನಮ್ಮಲ್ಲಿ ಒಂದು ಚರ್ಚೆ ಸಂವಾದವನ್ನು ಏರ್ಪಡಿಸೋಣ. ನಮ್ಮ ಜೀವನ ರೀತಿ ನೀತಿಗಳೇನು, ಬಸವ ತತ್ವ ಏನು, ಶರಣ ತತ್ವ ಏನು, ಯಾವ್ಯಾವ ಶರಣರು ಏನ್ ಹೇಳಿದ್ರು ತಿಳ್ಕೊಂತ ಹೋಗೋಣ. ಹಂಗಾಗಿ ಈ ರೀತಿ ಮಾಡ್ತಾ ಹೋದಾಗ ನಾವು ಒಂದು ವೈಚಾರಿಕತೆ ಅನ್ನುವ ಒಂದು ಕಂಬದ ಸುತ್ತ ತಿರುಗ್ತಾ ಹೋದ್ರೆ ನಮ್ಮ ಸಮಾಜದಲ್ಲಿ ಒಂದು ನೈತಿಕತೆಯ ಶಕ್ತಿ, ಅದರ ತ್ರಾಣ ಉಳ್ಕೊಂತದೆ. ನಾವೇನ್ ಮಾಡಿದೀವಿ ಅಂತ, ಈಗ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸುಮ್ಮನೆ ಅದೊಂದು ನೆಪ. ಬಸವಣ್ಣ ಅವರ ಫೋಟೋಕ್ಕೆ ಒಂದಿಷ್ಟು ಹೂವು ಅರ್ಪಿಸ್ಬಿಟ್ರೆ ಅಲ್ಲಿ ಮುಗಿದೋಗ್ಲಿಲ್ಲ. ಅವರ ತತ್ವಗಳನ್ನ ನಮ್ಮ ಬದುಕಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಮತ್ ನಾವೇ ಮಾತಾಡ್ಬೇಕು. ಇದಕ್ಕೆಲ್ಲ ಇನ್ನೊಬ್ರು ಅವಲಂಬನೆ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಾಮಿಗಳೇ ಆಗ್ಬೇಕು. ಸ್ವಾಮಿಗಳು ಹೇಳಿದ್ದೇ ಕೇಳ್ಬೇಕು ನಾವು, ಅವ್ರು ಹೇಳಿದ್ದೇ ಸತ್ಯ. ಇವೆಲ್ಲ ಭ್ರಮೆಗಳನ್ನು ಬಿಟ್ಬಿಡ್ಬೇಕು ನಾವು. ಬಿಟ್ಟು ಇವತ್ತು ಎಲ್ಲರ ಕಡೆ ಪುಸ್ತಕಗಳು ಸಿಗ್ತವೆ, ಎಲ್ಲರೂ ಓದ್ಬೇಕು, ಎಲ್ಲರೂ ಒಂದು ವಾಗ್ವಾದವನ್ನ ಮಾಡ್ಬೇಕು, ಚರ್ಚೆಗಳನ್ನ ಮಾಡಬೇಕು. ಆದಷ್ಟು ನಾವು ಹೆಚ್ಚು ಇವತ್ತು ಬಸವಣ್ಣನ ತತ್ವಗಳು ಇವತ್ತು ಯಾಕೆ ಹೆಚ್ಚು ರೆಲೆವೆಂಟ್ ಅನಿಸ್ಕೊಳ್ತವ ಅಂತ ಹೇಳಿದ್ರೆ, ಸಮಾಜ ನೋಡ್ರಿ ಇಷ್ಟು ನೈತಿಕ ದಿವಾಳಿ ಆಗ್ತಾ ಇದೆ. ಕಾನೂನು ಕಟ್ಟಳೆಗಳಿದಾವೆ, ಎಲ್ಲವೂ ಇದಾವೆ ಅಲ್ವಾ? ಅವ್ರು ನಮ್ಮ ಗೌರ್ಮೆಂಟ್ ಎಲ್ಲ ಇದೆ. ಗೌರ್ಮೆಂಟ್ ಹೆಂಗೆ ಇದ್ರು ಗೌರ್ಮೆಂಟ್ ಎಲ್ಲರ ಮನೆ ಕುಟುಂಬ ಬಂದು ಕಾಯಲ್ಲ. ಒಬ್ಬ ಗಂಡ ರಾತ್ರಿ ಹೆಂಡತಿಗೆ ಉರ್ಲಾಕಿ ಸಾಯಿಸಿದ ಅಂದ್ರೆ, ವಿಷ ಕುಡಿಸಿ ಸಾಯಿಸಿದ ಅಂದ್ರೆ ಅಲ್ಲಿ ಬಂದು ಸತ್ ಮೇಲೆ ಅವ್ನು ತಗೊಂಡೋಗಿ ಅರೆಸ್ಟ್ ಮಾಡ್ಬೋದು. ಆದ್ರೆ ನೀನ್ ಕೊಲ್ಬೇಡ ಅಂತ ಹೇಳಾರ ಯಾರು? ದಯೇ ಧರ್ಮದ ಮೂಲವಯ್ಯ ಅನ್ನೋದು ಅವನಿಗೆ ಗೊತ್ತಿದ್ರೆ ತಾನೆ. ಅವನು ಬಿಡು, ನಾನು ಮಾಡಬಾರ್ದು, ಆಕೆ ಜೀವನ ಆಕೆಗೆ, ನನಗೆ ಆಕೆ ಇಷ್ಟ ಇಲ್ಲ ಅಂದ್ರೆ ನಾನು ಬಿಡೋಣ, ಇನ್ನೊಂದು ನನ್ನ ಬದುಕು ನೋಡೋಣ, ಆಕೆ ಬದುಕು ನೋಡ್ಕೊಂತ. ಕೊನೆಯ ಪಕ್ಷ ಇಷ್ಟೊಂದು ಉದಾರವಾದ ವಿಚಾರನಾದ್ರೂ ಬರ್ತದೆ ಅವನಿಗೆ. ಅಥವಾ ನಾವು ಪರಸ್ಪರ ಒಬ್ಬರೊಬ್ರು ಪತಿ ಪತ್ನಿಯರಾಗಿದ್ದೇವೆ, ನಮ್ಮ ದೋಷಗಳನ್ನ ತಿದ್ದಿಕೊಂಡು ನಾವು ಬದುಕೋಣ ಒಟ್ಟಾಗಿ, ಇಬ್ರು ಸೇರಿ ಒಂದು ಬದುಕು ಕಟ್ಟೋಣ ಅಂತ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಕೂಡಲ ಸಂಗಮನಿಗೆ ಅಂತ ಹೇಳಿರೋದು. ಇಬ್ರು ಸೇರಿ ಒಂದಾಗಿ ಒಂದು ಭಕ್ತಿಯನ್ನ ತೋರ್ಬೇಕು, ಒಂದಾಗಿ ಒಂದು ಬದುಕನ್ನು ನಡೆಸ್ಬೇಕು. ಇಂಥ ವಿಚಾರಗಳು ನಮಗೆ ಶರಣ ತತ್ವಗಳಿಂದ ನಮಗೆ ಸಿಗ್ತವೆ. ಕಾನೂನಿಂದ ನಮ್ಮನ್ನೆಲ್ಲದನ್ನು ಸರಿಪಡಿಸಲ್ಲ, ತಪ್ಪು, ಸುಳ್ಳದು. ಕಾನೂನೇ ನಮ್ಮ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ತತಿ, ಕಾನೂನೇ ಸಮಾನತೆಯನ್ನು ತರ್ತತಿ, ಕಾನೂನೇ ನಮ್ಮನ್ನು ಉದ್ಧಾರ ಮಾಡ್ತತಿ. ಇವೆಲ್ಲ ಸುಳ್ಳು. ಆಯ್ತಾ? ನಮ್ಮಲ್ಲಿ ಕೂಡ ಬಹಳಷ್ಟು ಜಾಗೃತಿ ಬೇಕು. ಅದಕ್ಕೆ ಬೇರೆ ಬೇರೆ ಔಷಧಿಗಳು ಬೇಕು. ಅದರಲ್ಲಿ ಈ ವಚನ ಸಾಹಿತ್ಯ ಅಂತಕ್ಕಂಥದ್ದು ಒಂದು ದೊಡ್ಡ ಔಷಧಿ. ಇದು ಮನುಷ್ಯರು ನೈತಿಕ ಪಾರಿಶುದ್ಧತೆಯನ್ನ ಕಾಪಿಟ್ಟುಕೊಳ್ಳಲಿಕ್ಕೆ, ನಮ್ಮ ಬದುಕಿನ ಸರಿಯಾದ ಗೊತ್ತು ಗುರಿಗಳನ್ನು ನಾವು ಗೊತ್ತುಪಡಿಸಿಕೊಂಡು ನಾವು ಮುನ್ನಡೆಯಲಿಕ್ಕೆ, ಒಂದು ಸನ್ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ, ನನ್ನಂತೆ ಸಮಾಜವೂ ಕೂಡ ಜೊತೆಗೆ ಬರಲಿ ಅಂತ ಹೇಳಿ ಒಂದು ಎಲ್ಲರೂ ಸೇರಿ, ಅಂದ್ರೆ ನಾನು ನಡೆಯುವುದರ ಜೊತೆಗೆ ಇಡೀ ಸಮಾಜವು ನಡೆಯುವಂತೆ ಮಾಡಿ, ಅಥವಾ ನಡೆಯುವಂತೆ ನೋಡಿಕೊಂಡು, ಅಥವಾ ಹಾಗೆ ನಡೆಯಲಿಕ್ಕೆ ನಾನು ನನ್ನದು ಒಂದು ಎಚ್ಚರದ ಕಹಳೆಯನ್ನ ಉತ್ತ, ನಾನೇ ಎಲ್ಲ ದೊಡ್ಡ ಪೇಣಿ ಅಂತ ನಾನು ಹೇಳಲ್ಲ. ಅಥವಾ ನಾನು ಕೂಡ ಆ ಸಮಾಜದ ಪ್ರವಾಹದ ಒಂದು ಭಾಗವಾಗಿ ನನ್ನದೊಂದು ಉಸಿರನ್ನ ಸಮಾಜದ 4 ಕಿವಿಗಳಿಗೆ ತಲುಪಿಸಿ, ಈ ಬಸವ ತತ್ವದ ಬಗ್ಗೆ ಒಂದು ಜಾಗೃತಿಯನ್ನ, ಎಚ್ಚರಿಕೆಯನ್ನ ಮೂಡಿಸಿ, ನಾವು ಕೂಡ ಒಂದು ಉನ್ನತವಾದ ಸನ್ಮಾರ್ಗದಲ್ಲಿ
ಒಂದು ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೋದ್ರೆ ಸಮಾಜ ತಾನೇ ಶುದ್ಧ ಆಗತ್ತೆ. ವ್ಯಕ್ತಿಯಿಂದ ಸಮಾಜ, ವ್ಯಕ್ತಿ ಶುದ್ಧ ಆಗ್ತಾ ಹೋದಾಗ ಸಮಾಜ ಶುದ್ಧ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ನಮಗೆ ನಾವೇ ಮೇಷ್ಟ್ರಾಗ್ಬೇಕು ನಾವು. ಅದಕ್ಕೆ ನಾನು ಹೇಳಿದೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ, ನಮಗೆ ಶರಣ ಮಾರ್ಗ, ಏಕಲವ್ಯ ಮಾರ್ಗ ಇವು ಬೇಕಂತ. ಅನಿವಾರ್ಯ ಇದು. ನಾವು ಇನ್ನೊಬ್ರನ್ನ ನೆಚ್ಚಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಮೇಲೆ ಅವರು 100% ಪ್ಯೂರ್ ಅನ್ನೋ ಗ್ಯಾರಂಟಿ ಇಲ್ವಲ್ಲ. ಅವ್ರು 100% ಪ್ಯೂರ್, ಅವ್ರು ಹೇಳೋದಲ್ಲ ನಿಜ. ಅವ್ರೆಲ್ಲ ತಗೊಂಡು ನಮ್ಮನ್ನ ಯಾರೋ ಒಂದು ಪಕ್ಷಕ್ಕೋ ಇನ್ನೊಂದಕ್ಕೋ ಹೈಜಾಕ್ ಮಾಡೋರು. ಮತ್ತೆ ಅವ್ರ ನೆರವು ನಮಗೆ ಯಾಕೆ ಬೇಕು? ಆದ್ರಿಂದ ಅವ್ರ ಹಂಗನ್ನ ಬಿಟ್ಟು ಆ ಸಂಘ ಸಂಸ್ಥೆಯವರು ಅವ್ರು ಏನ್ ತೀರ್ಮಾನ ಮಾಡ್ಯಾರ, ಅವ್ರ ವಿಚಾರಗಳು ನನ್ನ ವಿಚಾರಗಳಿಂದ ಬಹಳ ದೂರದ ಅಂತ ನಾನೇನು ಅನ್ಕೊಂಡಿಲ್ಲ. ಅಂದ್ರೆ ಅರ್ಧನಾದ್ರೂ ಅವ್ರ ಮನಸ್ಸಿನಲ್ಲಿ ಇದ್ದೇ ಇರ್ತವೆ. ಆದ್ರಿಂದ ಈ ರಾಜಕಾರಣಿಗಳು ಮತ್ತು ಈ ಸ್ವಾಮೀಜಿಗಳು ಅವ್ರು ಖಾದಿ ಕಾವಿ ಅಂತ ಹೇಳಿದ್ರು. ಅವರು ಈ ಖಾದಿ ಕಾವಿ ಎರಡನ್ನು ಬಿಟ್ಟು ಭಕ್ತ ವರ್ಗ, ಅನುಯಾಯಿಗಳ ವರ್ಗ, ಭಕ್ತ ಅಂದ್ಕೂಡ್ಲೆ ಬರೀ ಜಾತಿ ಆಗಿಬಿಡೋದು. ಅಲ್ಲಿ ಬರೀ ಭಕ್ತ ಅಲ್ಲ, ಅನುಯಾಯಿಗಳ ವರ್ಗ, ಬಸವ ತತ್ವದ ಅನುಯಾಯಿಗಳ ವರ್ಗ ಏನಿದೆ ಅವರೆಲ್ಲರೂ ಒಟ್ಟಾಗಿ ಸೇರಿ ಒಂದು ಈ ಜಯಂತಿಯನ್ನ ಮಾಡ್ತಕ್ಕಂಥದ್ದು ಅರ್ಥಪೂರ್ಣ ಜಯಂತಿಯ ಜೊತೆಗೆ ಆ ತತ್ವಗಳನ್ನ ಎಲ್ಲರೂ ಅನುಸರಿಸುವ, ಅಳವಡಿಸಿಕೊಳ್ಳುವ, ಅವನ್ ಪರಾಮರ್ಶಿಸಿ ಇದರಲ್ಲಿ ಇದು ಬೇಡ, ಇದು ಸರಿ ಇಲ್ಲ, ಇದು ನಮಗೆ ಈ ರೀತಿ ಅನಿಸ್ತತೆ ಅಂತ ಹೇಳಿದ್ರೆ ಅದು ಕೈ ಬಿಟ್ಬಿಡೋಣ ನಾವು. ಆಧುನಿಕ ಕಾಲಕ್ಕೆ ಇವತ್ತಿನ ಬದುಕಿಗೆ ಯಾವ್ಯಾವುದು ನೈತಿಕತೆ ಅಂತೂ ಬೇಕೇ ಬೇಕು ನಮಗೆ. ದಯೆ, ದಾಕ್ಷಿಣ್ಯ ಇವೆಲ್ಲವೂ ಎಲ್ಲಾ ಕಾಲಕ್ಕೂ ಬೇಕು. ಸತ್ಯ, ಪ್ರಾಮಾಣಿಕತೆ ಎಲ್ಲಾ ಕಾಲಕ್ಕೂ ಬೇಕು. ನಾವು ಸುಳ್ಳು ಹೇಳೋದು ಕಲಿಬಾರದು. ಎಷ್ಟೋ ಸ್ವಾಮಿಗಳು ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋದ್ರ ಬಗ್ಗೆ ವಚನಕಾರರಲ್ಲಿ ಎಂತ ಮಾತಿದೆ, ಅವರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಸುಳ್ಳು ಹೇಳಕ್ ಹೋಗಲ್ಲ. ಅವರು ಕುಸಿಬವನೇ ಹೊಲೆಯ ಅಂತ ಇದೆ ಅಲ್ವಾ? ಅವ್ರು ಬೈದಿರೋದು ವೈದಿಕರಿಗೆ ಬೈದಿರ್ಬೋದಿಲ್ಲ ಅಂತಲ್ಲ, ಆದ್ರೆ ಇವನಂತಲ್ಲ, ಸುಳ್ಳು ಹೇಳಿದ್ರೆ ಯಾವನಾದ್ರೇನು ಕುಸಿಬವನೇ ಹೊಲೆಯ. ಮತ್ತೆ ಇವ್ರು ಎಷ್ಟು ಸುಳ್ಳು ಹೇಳ್ತಾರೆ ಇವರು. ಅದರಿಂದ ಇವು ಎಲ್ಲವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಹುಂಬ ಭಕ್ತಿ ಬಿಟ್ಟು ಬಿಡ್ಬೇಕು. ಈ ಸ್ವಾಮಿಗಳ ಮೇಲೆ ಹುಂಬ ಭಕ್ತಿ ಬಿಟ್ಟು ಸುಮ್ಮನೆ ಅವ್ರ ಪಲ್ಲಕ್ಕಿ ಓರೋದನ್ನು ಬಿಟ್ಟು ಬಿಡ್ಬೇಕು. ಮತ್ತೆ ಬಿಟ್ಟು ನಮ್ಮದೇ ಆದ ಸ್ವತಂತ್ರ ಮಾರ್ಗದಲ್ಲಿ ನಾವು ಜೀವನವನ್ನು ನಡೆಸಬೇಕು. ಮತ್ತು ನಾವು ಆದಷ್ಟು ಹೆಚ್ಚು ನೈತಿಕ ಬದುಕಿನ ಮಾರಲ್ ಆಸ್ಪೆಕ್ಟ್ ಏನಿದೆ ಅದ್ರ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಒತ್ತನ್ನು ಕೊಟ್ಟು ಆದಷ್ಟು ಪರಿಶುದ್ಧವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು. ಈ ನಿಟ್ಟಿನಲ್ಲಿ ಬಸವ ಜಯಂತಿ ಮಾಡ್ತಕ್ಕಂಥದ್ದಾಗ್ಲಿ, ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥದ್ದಾಗ್ಲಿ, ಮತ್ತು ಬುದ್ಧ ಜಯಂತಿ ಮಾಡ್ತಕ್ಕ ಇವೆಲ್ಲ ಅರ್ಥಪೂರ್ಣ ಕೆಲಸಗಳೇ. ಆದ್ರೆ ಅಲ್ಲಿ ಆ ತತ್ವವನ್ನು ಕರೆಕ್ಟಾಗಿ ನಾವು ಡಿಸ್ಕಸ್ ಮಾಡಬೇಕು. ಈಗ ಅಂಬೇಡ್ಕರ್ ತತ್ವಗಳು ಮಾತಾಡ್ತಾರೆ, ಅಲ್ಲಿ ಬರೀ ಜಾತಿ ಅಷ್ಟೇ ಮಾತಾಡಿ ಭ್ರಷ್ಟಾಚಾರ ಕೈ ಬಿಟ್ರೆ ತಪ್ಪದು. ಅಲ್ಲಿ ನಡೀತಾ ಇರೋ ಸಮಸ್ಯೆ ಇದು. ಏನಪ್ಪಾ ಅಂದ್ರೆ ಜಾತ್ಯತೀತ ವಿಚಾರಗಳು ನಮ್ಮ ಭಾರತೀಯ ಸಂವಿಧಾನದಲ್ಲಿ ಬರೀ ಜಾತ್ಯತೀತ ವಿಚಾರ ಮಾತ್ರ ಇಲ್ಲ, ಆಂಟಿ ಕರಪ್ಷನ್ ಆಕ್ಟ್ ಕೂಡ ಅಲ್ಲಿದೆ. ಕರಪ್ಷನ್ ಮಾಡ್ತಕ್ಕಂಥದ್ದು ಅಪರಾಧ ಅನ್ನೋದಲ್ಲಿದೆ. ನಾವು ಅದಕ್ಕೆ ಲೆಸ್ ಅಟೆನ್ಷನ್ ಕೊಟ್ಟು, ಲೆಸ್ ಫೋಕಸ್ ಕೊಟ್ಟು ಮಾತಾಡೋದು, ಅದು ನಾವು ಅಂಬೇಡ್ಕರ್ಗೆ ಗೌರವ ಕೊಟ್ಟಂಗಾಗಲ್ಲ. ಹಾಗಾಗಿ ಅಂಬೇಡ್ಕರ್ಗೆ ಗೌರವ ಕೊಡ್ತೀವಿ ಅಂದ್ರೆ ಜಾತ್ಯತೀತ ಸಮಾಜ ಮತ್ತು ಕರಪ್ಷನ್ ಲೆಸ್ ಸೊಸೈಟಿ ಹಂಗಾಗಬೇಕು. ಅದೇ ರೀತಿ ಇಲ್ಲಿ ನಾವು ಬಸವ ತತ್ವದ ಬಗ್ಗೆ ಮಾತಾಡುವಾಗ ನಾವೆಲ್ಲರೂ ಸಮಾನರು, ಭಕ್ತರೆಲ್ಲ ಅಲ್ಲಿ ಭಕ್ತ ಭವಿ ಭೇದ ಬರ್ತದೆ ಬಿಡ್ರಿ. ಅದನ್ನ ಇವತ್ತು ಆಧುನಿಕ ಕಾಲಕ್ಕೆ ಅದನ್ನ ಸ್ವಲ್ಪ ನಾವು ಮಾಡಿಫೈ ಮಾಡ್ಕೋಬಹುದು. ಈಗ ಅಲ್ಲಿ ಭವಿ ಭಕ್ತ ಅನ್ನೋ ಭೇದ ಇದೆ ಬಸವಣ್ಣನ ತತ್ವದಲ್ಲಿ. ಭಕ್ತರೆಲ್ಲ ಒಂದೇ, ಆದ್ರೆ ಭಕ್ತ ಭವಿ ಸಮ ಅಲ್ಲ ಅಂತ ಅಲ್ವಾ? ಆಯ್ತು ಬಿಡಿ, ಅವ್ರವ್ರ ಬೇಕಾದರೂ ಲಿಂಗಾಯತ ಧರ್ಮಕ್ಕೆ ಒಳಗೆ ಬರ್ತಾರೆ, ಬೇಡ ಆದ್ರೆ ಅವ್ರು ಅಲ್ಲೇ ಇರ್ತಾರೆ. ಆದ್ರೆ ನಾವು ಮನುಷ್ಯರಾಗಿ ನಮ್ಮ ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋಗ್ಲಿಕ್ಕೆ ಯಾವ ತೊಂದರೆಗಳಿಲ್ಲ. ಹಾಗಾಗಿ ಈ ದೃಷ್ಟಿಯಿಂದ ನಾವು ಈ ತತ್ವಗಳನ್ನ, ಅದು ಮಾರ್ಕ್ಸ್ವಾದ ಇರಲಿ, ಗಾಂಧಿವಾದ ಇರಲಿ, ಅಂಬೇಡ್ಕರ್ ವಾದ ಇರಲಿ, ಬಸವವಾದ ಇರಲಿ, ಬುದ್ಧಿಸಂ ಇರಲಿ, ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವುಗಳನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬೇಕು. ಇದಕ್ಕೆ ನಮಗೆ ಯಾವುದೇ ದೊಡ್ಡ ಗುರೂಜಿಗಳ ಒಂದು ಕೃಪೆ ಏನು ನಮಗೆ ಬೇಕಾಗಿಲ್ಲ. ಅದರಿಂದ ಇದನ್ನ ಬಿಟ್ಬಿಡೋಣ. ನಾವೆಲ್ಲರೂ ಸ್ವತಂತ್ರವಾಗಿ ನಾವು ಈ ದಿನಾಚರಣೆಗಳನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಅವರ ಅಭಿಪ್ರಾಯವನ್ನ ನಾನು ಈ ಮುಖಾಂತರ ಅನುಮೋದಿಸಿ ಅವರ ವಿಚಾರಕ್ಕೆ ನಾನು ಪ್ರಚಾರ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.